ಪಿಎಸ್ಐ ಪರಶುರಾಮ್ ಬಳಿಯಲ್ಲಿ 30 ಲಕ್ಷಕ್ಕೆ ಹಣವನ್ನ ಬೇಡಿಕೆ ಇಟ್ಟಿರ್ತಾರೆ. ದುಡ್ಡು ಕೊಡುವಂತೆ ಸತತವಾಗಿ ಕಿರುಕುಳವನ್ನ ಕೊಟ್ಟಿರ್ತಾರಂತೆ ಕಾಂಗ್ರೆಸ್ನ ಶಾಸಕ. 30 ಲಕ್ಷ ಕೊಡದಿದ್ರೆ ಬೇರೆ ಸ್ಟೇಷನ್ಗೆ ಟ್ರಾನ್ಸ್ಫರ್ ಬೆದರಿಕೆಯನ್ನ ಹಾಕಿರ್ತಾರಂತೆ ಎಂಎಲ್ಎ. ಯಾದಗಿರಿ ಟೌನ್ ಠಾಣೆಯ ಪಿಎಸ್ಐ ಆಗಿರ್ತಾರೆ ಮೃತ ಪರಶುರಾಮ್ ಅವರು. ಟೌನ್ ಠಾಣೆಯಲ್ಲೇ ಇರಬೇಕು ಅಂದ್ರೆ, ಅವಧಿಯನ್ನ ಮುಂದುವರಿಸಬೇಕು ಅಂತಂದ್ರೆ, ವರ್ಗಾವಣೆ ಆಗಬಾರದು ಅಂದ್ರೆ 30 ಲಕ್ಷಕ್ಕೆ ಬೇಡಿಕೆ ಇಟ್ಟಿರ್ತಾರೆ ಕಾಂಗ್ರೆಸ್ನ ಶಾಸಕ ಚೆನ್ನಾರೆಡ್ಡಿ ಅವರು. ಚೆನ್ನಾರೆಡ್ಡಿ ಅವರ ಕಿರುಕುಳದಿಂದಲೇ ಇವತ್ತು ಮಾನಸಿಕವಾಗಿ ನೊಂದು ಅವರು ಸಾವನ್ನಪ್ಪಿರುವಂತದ್ದು ಅನ್ನುವಂತಹ ಆರೋಪವನ್ನ ಖುದ್ದು ಪಿಎಸ್ಐ ಪತ್ನಿ ಮಾಡ್ತಾ ಇದ್ದಾರೆ. ಅದೇ ಕಾಂಗ್ರೆಸ್ ಶಾಸಕರ ಕಿರುಕುಳದಿಂದಾಗಿ ಡಿಪ್ರೆಷನ್ಗೆ ಹೋಗಿದ್ರಂತೆ ಪಿಎಸ್ಐ. ಡಿಪ್ರೆಷನ್ಗೆ ಹೋಗಿದ್ದಂತಹ ಪಿಎಸ್ಐ ಪರಶುರಾಮ್ಗೆ ನಿನ್ನೆ ಹೃದಯಾಘಾತವಾಗಿದೆ. ಪತಿ ಅನುಭವಿಸ್ತಾ ಇದ್ದಂತಹ ಹಿಂಸೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಪತ್ನಿ. ಎಸ್ಪಿಗೆ ಕೊಟ್ಟಿರುವಂತಹ ದೂರಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿರುವಂತದ್ದು ಪತ್ನಿ. ಬೆಳಿಗ್ಗೆನೂ ಕೂಡ ಸಂಜೆನೂ ಕೂಡ ಮಾತನಾಡಿದ್ರಂತೆ. ಬೆಳಿಗ್ಗೆ ಅವತ್ತಿನ ದಿನ ಅಂದ್ರೆ ನಿನ್ನೆ ಬೆಳಿಗ್ಗೆ ಸಂಜೆ ಎರಡು ಟೈಮ್ನಲ್ಲೂ ಕೂಡ ಮಾತನಾಡಿದ್ರಂತೆ. ಮಾತನಾಡಿದಂತಹ ಸಂದರ್ಭದಲ್ಲಿಯೂ ಕೂಡ ಮಾನಸಿಕವಾಗಿ ನೊಂದುಕೊಂಡೇ ಮಾತನಾಡಿದ್ರಂತೆ. ಬೆಳಿಗ್ಗೆ ಸಂಜೆ 2 ಟೈಮನ್ನು ಕೂಡ ಏನ್ ಮಾತನಾಡಿದ್ರು ಪತ್ನಿ, 2 ಟೈಮನ್ನು ಕೂಡ ಅವರು ಬೇಸರದಿಂದಲೇ ಮಾತನಾಡಿದ್ರಂತೆ. ಅವ್ರಿಗೆ ಟ್ರಾನ್ಸ್ಫರ್ ಇಷ್ಟ ಇರಲಿಲ್ಲ ಅನ್ನುವಂತಹ ವಿಚಾರ, ಟ್ರಾನ್ಸ್ಫರ್ ಆಗದೇ ಇರಬೇಕು, ಜೊತೆಗೆ ಈ ಸ್ಟೇಷನ್ನಲ್ಲೇ ಉಳಿಬೇಕು ಅಂತಂದ್ರೆ, ಮುಂದುವರಿಸಬೇಕು ಅಂತಂದ್ರೆ 30 ಲಕ್ಷಕ್ಕೆ ಬೇಡಿಕೆ. ಈ ಕಡೆ ಎಂಎಲ್ಎ ಸಾಹೇಬ್ರನ್ನ ಹೋಗಿ ಕೇಳಲಿಕ್ಕೆ ಅಂತ ಹೇಳಿ ಹೋದ್ರೆ ಬಾಯಿಗೆ ಬಂದಂಗೆ ಬೈದು ಕಳ್ಸಿರ್ತಾರೆ ಇವತ್ತು. ಸೊ ಆ ವಿಚಾರವನ್ನ ಎಲ್ಲವನ್ನೂ ಕೂಡ ಪಿಎಸ್ಐ ಹೇಳ್ಕೊಂಡಿರ್ತಾರೆ, ಪರಶುರಾಮ್ ಅವರು ಹೇಳ್ಕೊಂಡಿರ್ತಾರೆ ಪತ್ನಿಯ ಜೊತೆಯಲ್ಲಿ. ಜೊತೆಗೆ ಸ್ಟೇಷನ್ನಲ್ಲೂ ಕೂಡ ನನಗೆ ಅವಮಾನ ಆಗ್ತಾ ಇರುವಂತದ್ದು, ಇದರಿಂದಾಗಿ ನನ್ನ ವರ್ಗಾವಣೆ ಏನಾಗ್ತಾ ಇದೆ, ಇದರಿಂದ ಒಂದು ರೀತಿಯಾಗಿ ನನಗೆ ಅವಮಾನ ಆಗ್ತಾ ಇದೆ ಅಂತ ಹೇಳಿ ಪತ್ನಿಯ ಜೊತೆಯಲ್ಲಿ ಹೇಳ್ಕೊಂಡಿರ್ತಾರೆ. ಸೊ ನನ್ನ ಗಂಡ ಬಹಳಷ್ಟು ಪ್ರಾಮಾಣಿಕ ವ್ಯಕ್ತಿ, ಒಂದೇ ಒಂದು ಆರೋಪ ಕೂಡ ಇಲ್ಲ ಆತನ ವಿರುದ್ಧವಾಗಿ, ಯಾವುದೇ ರೀತಿಯಾದಂತಹ ಆರೋಪ ಇಲ್ಲ, ಅಷ್ಟು ಪ್ರಾಂಪ್ಟ್ ಆಗಿರುವಂತಹ ವ್ಯಕ್ತಿ. ಈತನನ್ನ ವರ್ಗಾವಣೆಯನ್ನ ಮಾಡ್ತಾ ಇದ್ದಾರೆ. ಯಾಕೆ ವರ್ಗಾವಣೆಯನ್ನ ಮಾಡ್ತಾ ಇದ್ದಾರೆ? ಎಲ್ರು 50 ಲಕ್ಷ ಕೊಡಿ, ಈಗ ನನಗೆ ಯಾರ ಗತಿ, ಈಗ ಯಾರ ದಿಕ್ಕು ನನಗೆ, ನನ್ನ ಮಕ್ಕಳಿಗೆ ಅಂತ ಹೇಳಿ ನೋಡಿ ಅಳಲನ್ನ ತೋಡ್ಕೊಳ್ತಾ ಇರುವಂತದ್ದು ಪಿಎಸ್ಐ ಪತ್ನಿ. ನಮಗೆ ಗೊತ್ತ, ನಿಮ್ಮ ಪರಿಸ್ಥಿತಿನ ನನಗೆ ಗೊತ್ತದ್ರಿ ಮೇಡಮ್. ನಿಮಗನೇ ಎಷ್ಟು ಟಾರ್ಚರ್ ಆಗ್ಯದ, ನಿಮಗನೇ ಏನು ಬಂದವ ಏನಿಲ್ಲ ನಮಗೆ ಗೊತ್ತದ್ರಿ ಮೇಡಮ್. ನೀವು ಇಲ್ಲಿ ಮಾಡಕತ್ರಿ ಡ್ಯೂಟಿ ಅಂದ್ರೆ ನಮಗೆ ಗೊತ್ತದ. ಅವ್ರು ಬಂದಿರ್ತಾವ್ರ ಹಾಸ್ಪಿಟಲ್ ಬಂದರು, ನಿಮಗನೇ ಎಷ್ಟು ಟಾರ್ಚರ್ ಮಾಡಕತ್ರಿ ನಮಗೂ ಗೊತ್ತದ್ರಿ ಮೇಡಮ್. ದಯಮಾಡಿ ನಿಮ್ಗೆ ಕೈ ತೊಗೊಂಡ್ರೆ ಅದಕ್ಕೆ ಕಾರಣ ಬೇಕ್ರಿ ಮೇಡಮ್. ಶಾಸಕರು ಕರೆಸ್ರಿ ಮೇಡಮ್, ಶಾಸಕ ಬರ್ಬೇಕ್ರಿ ಮೇಡಮ್. ಇದು ಕೊಡ್ತಾರೆ ಶಾಸಕ ಮಾಡಿ ಹೋಗ್ಬೇಕಲ್ರಿ, ಇಲ್ಲ ಸ್ವಲ್ಪ ಅಧಿಕಾರಿಗಳು ಇಲ್ಲ, ಅಧಿಕಾರಿಗಳು ಅವ್ರ ಕರ್ತವ್ಯ ಮಾಡಕತ್ತಾರ. ರಾಜಕಾರಣಿಗಳು